ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಧನುಷ್ ರಾಮರ್, ಸೋಷಿಯಲ್ ವರ್ಕರ್, ಬೆಂಗಳೂರು. ಇಂದು ಬಿಕೆ ನಗರ ಯಶವಂತಪುರ ಬೆಂಗಳೂರಲ್ಲಿ ನಡೆದಿರುವಂತ ಆರೋಗ್ಯ ಶಿಬಿರವನ್ನು ನೋಡೋಣ ಬನ್ನಿ. ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ರಕ್ತ ಪರೀಕ್ಷೆ, ಉಚಿತ ರಕ್ತ ಪರೀಕ್ಷೆಯನ್ನು ಏರ್ಪಡಿಸಲಾಗಿತ್ತು. ಆ ಒಂದು ಶಿಬಿರದಲ್ಲಿ ಶುಗರ್ ಟೆಸ್ಟ್ ಆಗಲಿ, ಕೊಲೆಸ್ಟ್ರಾಲ್, ಕಿಡ್ನಿ ಟೆಸ್ಟ್, ಜಾಂಡಿಸ್ ಎಲ್ಲ ಕೂಡ ಟೆಸ್ಟ್ ಮಾಡಿ ಅವರಿಗೆ ರಿಪೋರ್ಟ್ ಕೊಡುವಂತದ್ದು ಮಾಡಿದೀವಿ. ನಾನು ನನ್ನ ಯೂಟ್ಯೂಬ್ ಚಾನೆಲ್ ಲೈವ್ ಮುಖಾಂತರ ನಾನು ಒಂದು ಬೆಳಿಗ್ಗೆ ಮಾಡಿರುವಂತ ಬ್ಲಡ್ ಚೆಕಪ್ ನ ತೋರಿಸಿದ್ದೀನಿ. ಆಗ್ಲೇ 10 ಗಂಟೆ ಮೇಲೆ ಜನರಲ್ ಚೆಕಪ್ ಸಪ್ತಗಿರಿ ಹಾಸ್ಪಿಟಲ್ ವತಿಯಿಂದ ಹಾಗೂ ಸ್ಪರ್ಶ ಹಾಸ್ಪಿಟಲ್, ಪೀಪಲ್ ಟ್ರೀ ಹಾಸ್ಪಿಟಲ್ ಅವರ ಒಂದು ಸಹಾಯದೊಂದಿಗೆ ಜನರಲ್ ಚೆಕಪ್, BP, ಶುಗರು ಎಲ್ಲಾ ತರ ವೈದ್ಯಕರು ಬಂದಿದ್ದಾರೆ. ಡಾಕ್ಟರ್ಸ್, ENT, ಆರ್ಥೋ, ಗೈನಿಕ್ ಡಾಕ್ಟ್ರು, ಜನರಲ್ ಮೆಡಿಸಿನ್ ಆಗಲಿ, ಉಚಿತ ಔಷಧಿ ಕೂಡ ಏರ್ಪಡಿಸಿದ್ದೇವೆ. ಆರ್ಥೋ ಡಾಕ್ಟರ್, ಮೂಳೆ ಸಂಬಂಧಪಟ್ಟ ಡಾಕ್ಟರ್ ಕೂಡ ಬಂದಿದ್ದಾರೆ. ಈ ಒಂದು ಆರೋಗ್ಯ ಶಿಬಿರಕ್ಕೆ ಹೆಚ್ಚಿನ ರೀತಿಯಲ್ಲಿ ಬಂದು ವಯಸ್ಸಾಗಿರೋದ್ರಿಂದ ಹಿಡಿದು ಎಷ್ಟೊಂದು ಜನ ಬಂದು ಚೆಕಪ್ ಮಾಡಿಸ್ಕೊಂತ ಇದ್ದಾರೆ. ನೀವು ಈ ಒಂದು ವಿಡಿಯೋ ಮುಖಾಂತರ ನೋಡಬಹುದು. ಬೆಳಿಗ್ಗೆ 6ರಿಂದ ಈ ಒಂದು ಶಿಬಿರ 3 ಗಂಟೆವರೆಗೆ ನಡೆಯುತ್ತೆ. ಸುತ್ತಮುತ್ತ ಬಂದು ಈ ತರ ಆರೋಗ್ಯ ಶಿಬಿರ ಮಾಡಿಸ್ಕೋಬೇಕಂದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ. ಪ್ರತಿದಿನಾನು ಬೆಂಗಳೂರಲ್ಲಿ ಈ ತರ ಹೆಲ್ತ್ ಕ್ಯಾಂಪ್ಸ್ ನ ಆರ್ಗನೈಸ್ ಮಾಡ್ತಾ ಇರ್ತೀವಿ. ನೀವೇ ನೋಡಿರ್ಬೋದು, ಸುಮಾರು 8 ವರ್ಷ ಕಾಲದಿಂದ ಈ ಒಂದು ಆರೋಗ್ಯ ಶಿಬಿರ ಮಾಡ್ತಾ ಇದ್ವಿ. ಪ್ರತಿದಿನಾನು ಒಂದೊಂದು ಕಡೆ ನಡೀತಾ ಇರುತ್ತೆ ಬೆಂಗಳೂರಲ್ಲಿ. ಇಂದು ನಾವು ಬಿಕೆ ನಗರ್ ಯಶವಂತಪುರಲ್ಲಿ ನಡೆದಿರುವಂತ ಆರೋಗ್ಯ ಶಿಬಿರ ಬಗ್ಗೆ ನೋಡ್ತಾ ಇದ್ದೀವಿ. ನಮಗೆ ಸಪೋರ್ಟ್ ಕೊಟ್ಟಿರುವಂತ ಜೈ ಭುವನೇಶ್ವರಿ ಕನ್ನಡ ಯುವಕರ ಸಂಘ ಅವರ ತಂಡಕ್ಕೆ ಹಾಗೂ ಲಯನ್ಸ್ ಕ್ಲಬ್ ಅವರ ತಂಡಕ್ಕೆ, ನಮ್ಮ ಎಲ್ಲ ಹಾಸ್ಪಿಟಲ್ ಟೀಮ್, ಡಾಕ್ಟರ್ಸ್ ಆಗ್ಲಿ, ಎಲ್ಲ ಸ್ಟಾಫ್ ನರ್ಸ್ ಆಗ್ಲಿ, ಎಲ್ಲ ಟೆಕ್ನಿಷಿಯನ್ಸ್ ಆಗ್ಲಿ, ಎಲ್ಲರೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಧನ್ಯವಾದ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಅವರು ನಮಗೆ ಪ್ರತಿದಿನಾನು ಈ ತರ ಆರೋಗ್ಯ ಶಿಬಿರಕ್ಕೆ ನಮಗೆ ಸಪೋರ್ಟ್ ಕೊಡ್ತಾರೆ. ಬೆಳಿಗ್ಗೆ 6 ಗಂಟೆ ಟೈಮ್ ಕೂಡ ಬಂದು ನಮಗೆ ಈ ತರ ಒಂದು ಆರೋಗ್ಯ ಹೆಲ್ತ್ ಕ್ಯಾಂಪ್ಸ್ ಮಾಡೋದಕ್ಕೆ ನಮಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಈ ಒಂದು ಆರೋಗ್ಯ ಶಿಬಿರ ಅವರಿಂದಾನೇ ನಾವು ಈ ತರ ಒಂದು ಸೋಷಿಯಲ್ ವರ್ಕ್ ಮಾಡಕ್ ಆಗೋದು. ಕಣ್ಣಿನ ಚೆಕಪ್, ಹನುಮಾನ್ ಆಪ್ಟಿಕಲ್ಸ್ ಹಾಗೂ ಶ್ರದ್ಧಾ ಐಕರ್ ಇವರ ಒಂದು ಸಹಾಯದೊಂದಿಗೆ ಕಣ್ಣಿನ ಪರೀಕ್ಷೆ ಕೂಡ ನಡೀತಾ ಇದೆ. ಈ ಒಂದು ವಿಡಿಯೋ ಮುಖಾಂತರ ನೋಡಬಹುದು. ಹಾಗೆ ಡಾಕ್ಟರ್ ಚಂದ್ರಶೇಖರ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಅವರ ಸಹಾಯದೊಂದಿಗೆ ಕಿವಿ ಕೆಲ್ಸರ್ ಅವ್ರಿಗೆ ಚೆಕಪ್ ಮಾಡಿ ಆ ಮಿಷಿನ್ ಕೂಡ ನಾವು ಉಚಿತವಾಗಿ ವಿತರಣೆ ಮಾಡೋದಕ್ಕೆ ಏರ್ಪಡಿಸಿದ್ದೇವೆ. ಈ ಒಂದು ಆರೋಗ್ಯ ಶಿಬಿರಕ್ಕೆ ಸುಮಾರು 500 ಜನಕ್ಕೆ ಹೆಚ್ಚಾಗಿ ಬಂದು ಈ ಒಂದು ಶಿಬಿರನ ಉಪಯೋಗಿಸಿಕೊಂಡಿದ್ದಾರೆ. ಕಣ್ಣಿನ ಪೊರೆ ಸರ್ಜರಿ ಕೂಡ ನಾವು ಉಚಿತವಾಗಿ ಮಾಡೋದಕ್ಕೆ ಸಪ್ತಗಿರಿ ಹಾಸ್ಪಿಟಲ್ ಅವರ ಸಹಾಯದಿಂದ ನಾವು ಕಣ್ಣಿನ ಆಪರೇಷನ್ ಕೂಡ ಫ್ರೀಯಾಗಿ ಮಾಡ್ತಾ ಇದ್ದೀವಿ. ಫ್ರೀ ಮೆಡಿಸಿನ್ಸ್, ಕೋಲ್ಡ್, ಕೆಮ್ಮು, ಕೈಕಾಲು ನೋವಿಗೆ ಜನರಲ್ ಮೆಡಿಸಿನ್ಸ್ ಕೂಡ, ಔಷಧಿ ಕೂಡ ಎಲ್ಲರೂ ಕೂಡ ಉಚಿತವಾಗಿ ಏರ್ಪಡಿಸಿದ್ದೀವಿ. ಇದೇ ತರ ಸಾಕಷ್ಟು ಹೆಲ್ತ್ ಕ್ಯಾಂಪ್ಸ್ ಮಾಡೋದಕ್ಕೆ ನಿಮ್ಮ ಸಹಕಾರ ನಮಗೆ ಬೇಕಾಗತ್ತೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆದಷ್ಟು ಈ ವಿಡಿಯೋನ ಈ ತರ ಹೆಲ್ತ್ ಕ್ಯಾಂಪ್ ಮಾಡೋದನ್ನ ಸಾಕಷ್ಟು ಜನಕ್ಕೆ ಶೇರ್ ಮಾಡಿದ್ರೆ ಅವರು ಹತ್ರದಲ್ಲಿರುವಂತ ಎಲ್ಲಾದ್ರೂ ಕ್ಯಾಂಪ್ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ಇಂಥ ಹೆಲ್ತ್ ಕ್ಯಾಂಪ್ಸ್ ಅಲ್ಲಿ ಸುಮಾರು ಜನ ಐಡೆಂಟಿಫೈ ಮಾಡ್ಬೋದು ಪ್ರಿವೆನ್ಷನ್ ಟೆಸ್ಟ್ಗಳು. ಯಾಕಂದ್ರೆ ನಾವು ಹಾಸ್ಪಿಟಲ್ ಹೋಗಿ ಚೆಕ್ಅಪ್ ಮಾಡ್ಕೊಳ್ಳೋದಿಲ್ಲ. ಈ ತರ ಕ್ಯಾಂಪ್ ಮುಖಾಂತರ ನಾವು ಏನಾದ್ರು ತೊಂದರೆ ಇದೆ, ಕಾಯಿಲೆ ಇದೆ ಅಂತ ಐಡೆಂಟಿಫೈ ಮಾಡಿದ್ರೆ ಅದನ್ನ ಕೂಡಲೇ ಸರಿ ಮಾಡ್ಕೋಬಹುದು. ಯಾಕಂದ್ರೆ ನಾವು ತೊಂದರೆ 3rd ಸ್ಟೇಜ್ ಹೋದ್ಮೇಲೆ ನಾವು ಏನೇ ತೊಂದರೆ ಇದ್ರೂ ಸರಿ ಮಾಡ್ಕೊಳಕ್ ಆಗಲ್ಲ. ಇಂಥ ಆರೋಗ್ಯ ಶಿಬಿರಕ್ಕೆ ನಮಗೆ ಸಪೋರ್ಟ್ ಕೊಟ್ಟಿರುವಂತ ಜೈ ಭುವನೇಶ್ವರಿ ಕನ್ನಡ ಯುವಕರ ಸಂಘ ಅವರು ನಮಗೆ ಜಾಗ ಕೊಟ್ಟು ಎಲ್ಲ ಅರೇಂಜ್ ಮಾಡಿ ನಮ್ಮ ಮೆಡಿಕಲ್ ಸ್ಟಾಫ್ಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಅದರಿಂದ ನಾವು ಕೂಡ ಈ ತರ ಆರೋಗ್ಯ ಶಿಬಿರನು ಒಂದೊಂದು ಏರಿಯಾದಲ್ಲಿ ಮಾಡೋದಕ್ಕೆ ಸಪೋರ್ಟ್ ಆಗುತ್ತೆ. ಎಸ್ಪೆಷಲಿ ನಾನು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ನಮ್ಮ ಸುರೇಶ್ ಅವರು ಸೋಷಿಯಲ್ ವರ್ಕರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಲಯನ್ಸ್ ಕ್ಲಬ್ ಅಲ್ಲಿ ಕೂಡ ಅವರು ಮೆಂಬರ್ ಆಗಿದ್ದಾರೆ. ಈ ಒಂದು ಆರೋಗ್ಯ ಶಿಬಿರಕ್ಕೆ ನಮಗೆ ಸಪೋರ್ಟ್ ಕೊಟ್ಟಿರೋಂಥ ಎಲ್ಲ ತಂಡದಿಂದ ಎಲ್ಲರೂ ಕೂಡ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನೀವೇ ನೋಡ್ಬೋದು ಈ ವಿಡಿಯೋ ಮುಖಾಂತರ ಸಪೋರ್ಟ್ ಮಾಡಿ, ನಮ್ಮ ಕೆಲಸಕ್ಕೆ, ನಮ್ಮ ಸೋಷಿಯಲ್ ವರ್ಕ್ ಸಪೋರ್ಟ್ ಮಾಡಿ. ಆದಷ್ಟು ಈ ವಿಡಿಯೋನ ಎಲ್ರಿಗೂ ತಲುಪಿಸಿ ಶೇರ್ ಮಾಡಿ. ನೋಡಿ ಸ್ನೇಹಿತರೆ, ಸುಮಾರು ವಯಸ್ಸಾಗಿರೋರು ನಡೆಯಕ್ಕಾಗಲ್ಲ, ಹಾಗೆ ಈ ತರ ಹೆಲ್ತ್ ಕ್ಯಾಂಪ್ ಹಾಸ್ಪಿಟಲ್ ಹೋಗಕ್ಕಾಗಲ್ಲ ಅಂತವ್ರು ಈ ತರ ಒಂದು ಏರಿಯಾ ಮುಖಾಂತರ ಒಂದೊಂದು ಏರಿಯಾದಲ್ಲಿ ಒಂದೊಂದು ಕಮ್ಯುನಿಟಿಯಲ್ಲಿ ನಾವು ಹೆಲ್ತ್ ಕ್ಯಾಂಪ್ ಮಾಡಿದಾಗ ಅವರ ಆರೋಗ್ಯ ಬಗ್ಗೆ
ಬಂದು ಚೆಕಪ್ ಮಾಡಿಸ್ಕೊಂತಾರೆ. ಇದರಿಂದ ಸಾಕಷ್ಟು ಜನಕ್ಕೆ ಅನುಕೂಲ ಆಗುತ್ತೆ. ಇಂಥ ಒಳ್ಳೆ ಕೆಲಸಗಳು ಸಪೋರ್ಟ್ ಮಾಡಿ, ಆದಷ್ಟು ನಮ್ಮ ಸೋಷಿಯಲ್ ವರ್ಕ್ಗೆ ಶೇರ್ ಮಾಡಿ. ಯಾಕೆ ಹೇಳ್ತಾ ಇದೆ ಅಂದ್ರೆ ಇಂಥ ಕೆಲಸ